ನಮಸ್ಕಾರ ವಿದ್ಯಾರ್ಥಿಗಳೇ, ಮೆಟ್ರಿಕ್ ಲೀಡ್ ಸ್ಕ್ರೂನಲ್ಲಿ ಇಂಚ್ ಲೀಡ್ ಸ್ಕ್ರೂ ಮತ್ತು ಇಂಚ್ ಥ್ರೆಡ್ಗಳಲ್ಲಿ ಮೆಟ್ರಿಕ್ ಥ್ರೆಡ್ಗಳನ್ನು ಕತ್ತರಿಸುವ ವಿಷಯಕ್ಕೆ ಸುಸ್ವಾಗತ. ಈ ವಿಡಿಯೋದ ಕೊನೆಯಲ್ಲಿ ನಮಗೆ ಸಾಧ್ಯವಾಗುತ್ತದೆ ಗೇರ್ಗಳ ಬದಲಾವಣೆ ಅಥವಾ ಶಿಫ್ಟ್ ಲಿವರ್ ಸ್ಥಾನವನ್ನು ಗೇರ್ ಬಾಕ್ಸ್ ನಲ್ಲಿ ಸೆಟ್ ಮಾಡುವುದು, ಎಕ್ಸ್ಟರ್ನಲ್ ವಿ ಥ್ರೆಡ್ ಅನ್ನು ಕತ್ತರಿಸುವುದು, ಪಿಚ್ ಗೇಜ್ ಬಳಸಿ ಥ್ರೆಡ್ ಪ್ರೊಫೈಲ್ ಪಿಚ್ ಅಥವಾ ಟಿಪಿಐ ಪರಿಶೀಲಿಸುವುದು, Materials and equipment. ಲೇತ್, ಡೈ ಸೆಟ್, ಸ್ಕ್ರೂ ಪಿಚ್ ಗೇಜ್, ಸೆಂಟರ್ ಗೇಜ್, ಸ್ಪೆಷಲ್ ಗಿಯರ್ಸ್ 5x127, ಹ್ಯಾಂಡಲ್ ಟೂಲ್ಸ್, ಪ್ರೊಸೆಸ್, ಟಾಸ್ಕ್ ಬಾರ್. ರಾ ಮಟೀರಿಯಲ್ ಗಾತ್ರವನ್ನು ಪರಿಶೀಲಿಸಿ. ಚೆಕ್ ಹೊರಗಡೆ ಜಾಬ್ ಅನ್ನು 50 ಮಿಲಿಮೀಟರ್ ಹೋಲ್ಡ್ ಮತ್ತು ಟ್ರೂ ಮಾಡಿ. ತುದಿಯನ್ನು ಫೇಸ್ ಮಾಡಿ. ಚೇಂಬರ್ 2x45 ಡಿಗ್ರಿ. ಜಾಬ್ ಅನ್ನು ರಿವರ್ಸ್ ಮತ್ತು ಹೋಲ್ಡ್ ಮಾಡಿ. ಫೇಸ್ ಇನ್ನೊಂದು ಬದಿಯ ನಿರ್ವಹಣೆ. ಒಟ್ಟು ಉದ್ದ 70 mm. ಟರ್ನ್ಸ್ 5x24x55 mm ಉದ್ದ. ಅಂಡರ್ ಕಟ್ ಅನ್ನು 5 mm ಅಗಲಕ್ಕೆ ರೂಪಿಸಿ ಮತ್ತು ಅಂಡರ್ ಕಟ್ ಡಯಾಮೀಟರ್ 18 mm ಅನ್ನು ನಿರ್ವಹಿಸಿ. ಚೇಂಬರ್ 2x45 ಡಿಗ್ರಿ. ಚೇಂಜ್ ಗೇರ್ ಅನ್ನು ಅಗತ್ಯವಿರುವ ಅನುಪಾತಕ್ಕೆ ಹೊಂದಿಸಿ. ವಿಶೇಷ ಗೇರ್ 127 ಟೀತ್ ಅನ್ನು ಬಳಸಿ. mm ಪಿಚ್ ಥ್ರೆಡ್ ಅನ್ನು 50 mm ಉದ್ದಕ್ಕೆ ಕತ್ತರಿಸಿ. ಥ್ರೆಡ್ ಫಾರ್ಮೇಷನ್ ಅನ್ನು ಪರಿಶೀಲಿಸಿ. ಟಾಸ್ಕ್ 2. ಕಚ್ಚಾ ವಸ್ತುಗಳ ಗಾತ್ರವನ್ನು ಪರಿಶೀಲಿಸಿ. ಚೆಕ್ ಹೊರಗಡೆ ಜಾಬ್ ಅನ್ನು 55 mm ಹೋಲ್ಡ್ ಮತ್ತು ಟ್ರೂ ಮಾಡಿ. ಒಂದು ತುದಿಯನ್ನು ಫೇಸ್ ಮಾಡಿ. 30 mm ಗರಿಷ್ಠ ಉದ್ದವನ್ನು ಟರ್ನ್ ಮಾಡಿ. ಚೇಂಬರ್ 2x45 ಡಿಗ್ರಿ. ಜಾಬ್ ಅನ್ನು ರಿವರ್ಸ್ ಮತ್ತು ಹೋಲ್ಡ್ ಮಾಡಿ. ಇನ್ನೊಂದು ಬದಿಯ ಒಟ್ಟು ಉದ್ದ 75 mm ನಿರ್ವಹಿಸಲು ಫೇಸ್ ಮಾಡಿ. ಟರ್ನ್ ಸ್ಟೆಪ್ 1/1/2 ಅಥವಾ 34.6 mm ನಿಂದ 55 mm ಉದ್ದ. ಅಂಡರ್ ಕಟ್ ಅನ್ನು 5 mm ಅಗಲಕ್ಕೆ ರೂಪಿಸಿ ಮತ್ತು ಅಂಡರ್ ಕಟ್ ಡಯಾಮೀಟರ್ 18 mm ಅನ್ನು ನಿರ್ವಹಿಸಿ. ಚೇಂಬರ್ 2x45 ಡಿಗ್ರಿ. ಚೇಂಜ್ ಗೇರ್ ಡ್ರೈವರ್ ಅನ್ನು ಹೊಂದಿಸಿ. ಡ್ರೈವ್ ಇನ್ ರೇಷಿಯೋ ವಿಶೇಷ ಗೇರ್ 127 ಟೀತ್ ಬಳಸಿ.
ಪೋಸ್ಟ್ನಲ್ಲಿ ಥ್ರೆಡ್ಡಿಂಗ್ ಟೂಲ್ ಅನ್ನು ಸರಿಯಾದ ಸ್ಥಾನಕ್ಕೆ ಹೊಂದಿಸಿ. TPI BSW ಥ್ರೆಡ್ ಅನ್ನು 50 mm ಉದ್ದಕ್ಕೆ ಕತ್ತರಿಸಿ. ಥ್ರೆಡ್ ರಚನೆಯನ್ನು ಪರಿಶೀಲಿಸಿ. ಈ ವಿಡಿಯೋದಲ್ಲಿ ಗೇರ್ಗಳ ಬದಲಾವಣೆ ಅಥವಾ ಶಿಫ್ಟ್ ಲಿವರ್ ಸ್ಥಾನವನ್ನು ಗೇರ್ ಬಾಕ್ಸ್ ನಲ್ಲಿ ಸೆಟ್ ಮಾಡುವುದು, ಎಕ್ಸ್ಟರ್ನಲ್ ವಿ ಥ್ರೆಡ್ ಅನ್ನು ಕತ್ತರಿಸುವುದು, ಪಿಚ್ ಗೇಜ್ ಬಳಸಿ ಥ್ರೆಡ್ ಪ್ರೊಫೈಲ್ ಪಿಚ್ ಅಥವಾ TPI ಅನ್ನು ಪರಿಶೀಲಿಸುವುದನ್ನು ಕಲಿತಿದ್ದೇವೆ. ನೀವು ಎಲ್ಲಾ ಪರಿಕಲ್ಪನೆಗಳು ಮತ್ತು ಅಧ್ಯಾಯಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದ